ಸೊ ಬೆಂಗಳೂರು ಸಿಟಿಲಿ ದಿನಕ್ಕಿಂತ ದಿನಕ್ಕೆ ಪ್ರೈಸಸ್ ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನೋಡ್ತಿದ್ದೀರಾ ಅಂತಂದ್ರೆ ಒಂದು ಪ್ರೀಮಿಯರ್ ಲೊಕೇಶನ್ ಹೇಳ್ಬೋದು, ಅದೇ ನೆಲಮಂಗಲ. ಸೊ ನೆಲಮಂಗಲ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನೋಡ್ತಿದ್ದೀರಾ ಅಂತಂದ್ರೆ. ಆದರೆ ನೆಲಮಂಗಲ ಯಾಕೆ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೊದಲನೇ ವಿಷಯ ನೋಡ್ಬೋದಾದ್ರೆ, ಈ ವಿಡಿಯೋದಲ್ಲಿ ಲೊಕೇಶನ್, ಕನ್ವಿನಿಟಿ, ಫ್ಯೂಚರ್ ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮ್ಯಾಮ್ ನೆಲಮಂಗಲ ಪ್ರಾಜೆಕ್ಟ್ ಬಗ್ಗೆ ಹೇಳಿ, ನೆಲಮಂಗಲ ಲೊಕೇಶನ್ ಬಗ್ಗೆ ಹೇಳಿ ಅಂತ. ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬ್ ವಿಡಿಯೋ ನೋಡಿ. ಸೊ ಏನಕ್ಕೆ ಇಷ್ಟು ದಿವಸ ತಗೊಂಡೆ ಲೊಕೇಶನ್ ಬಗ್ಗೆ ಹೇಳೋದಕ್ಕೆ, ಯಾಕೆ ಲಾಂಗ್ ವಿಡಿಯೋ ಮಾಡಿಲ್ಲ ಅಂತ. ಬಿಕಾಸ್ ಸುಮ್ಮನೆ ಹಾಗೆ ಹೇಳೋದಿಲ್ಲ, ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ನನಗೂ ಗೊತ್ತಿಲ್ದಿರೋ ವಿಷಯಗಳೆಲ್ಲ ತುಂಬಾ ಇರುತ್ತೆ. ಆಸ್ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನನಗೆ ತುಂಬಾ ಬೇಸಿಕ್ ನಾಲೆಜ್ ಇರೋದ್ರಿಂದ, ಬೇಸಿಕ್ ಅಂಡ್ ಇನ್ ಡೀಪ್ ನಾಲೆಜ್ ಇರೋದ್ರಿಂದ, ಬಟ್ ಆದ್ರೂ ನಾನು ಇನ್ನೊಂದ್ಸತಿ ರೀಚೆಕ್ ಮಾಡಬೇಕು. ಸುಮ್ಮನೆ ನಾನು ರಾಂಗ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗಲ್ಲ ಅಂತಾನೆ. ಸೊ ಒಂದು ವಾರದಿಂದ ಪ್ರಾಜೆಕ್ಟ್ ಲೊಕೇಶನ್ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಗ್ರೋತ್ ಹೆಂಗಿದೆ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ಫೈನಲ್ ಇವಾಗ ವಿಡಿಯೋ ಮಾಡೋದಕ್ಕೆ ಟೈಮ್ ಬಂದಿದೆ. ಸೊ ಇಲ್ಲಿ ನಾನು ಒಂದು ಕೆಲವು ಪಾಯಿಂಟ್ಸ್ಗಳನ್ನ ಬರ್ಕೊಂಡಿದ್ದೀನಿ. ಐ ಮೀನ್ ತುಂಬ ರಿಸರ್ಚ್ ಮಾಡಿ, ಡೀಪ್ ಆಗಿ ರಿಸರ್ಚ್ ಮಾಡಿ, ಏನಿಗೆ ನೆಲಮಂಗಲ ಕಡೆ ಇನ್ವೆಸ್ಟ್ ಮಾಡಿದ್ರೆ, ತುಂಬ ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ. ಓಕೆನಾ. ಫಸ್ಟ್ ಪಾಯಿಂಟು, ನೆಲಮಂಗಲ ಎಲ್ಲಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನೆಲಮಂಗಲ ಎಲ್ಲಿದೆ ಅಂತ. ಸೊ ಬಟ್ ಆದರೂ ನಾನು ಗೊತ್ತಿಲ್ದಿರೋರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಲಮಂಗಲ ಲೊಕೇಶನ್ ಬಗ್ಗೆ ನೋಡೋದಾದ್ರೆ, ನೆಲಮಂಗಲ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಸೈಡಲ್ಲಿ ಇದೆ. ಸೊ ನಾರ್ತ್ ವೆಸ್ಟ್ ಅಲ್ಲಿ, ಬ್ಯಾಂಗ್ಳೂರ್ ನಾರ್ತ್ ವೆಸ್ಟ್ ಅಲ್ಲಿ ನೆಲಮಂಗಲ ಬರುತ್ತೆ. ಸೊ ಮುಖ್ಯ ಟೌನ್ ನೆಲಮಂಗಲ ಅಂದ್ರೆ ಒಂದು ಟೌನ್. ಓಕೆನಾ. ಸೊ ನೆಲಮಂಗಲ ಅಂದ್ರೆ ಒಂದು ಟೌನ್ ಅನ್ನೋದು. ಸೊ ಎಲ್ಲರೂ ತುಂಬಾ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತಿದೆ. ಸೊ ತುಮಕೂರು ರೋಡು ಮತ್ತೆ ಮಂಗಳೂರು ಹೈವೇ ರೋಡಲ್ಲಿ ಬರುತ್ತೆ ನೆಲಮಂಗಲ ಅನ್ನೋದು. ಸೊ ಈ ಸ್ಟ್ರಾಟಜಿಕ್ ಕನ್ವಿನಿಟಿ ಏನು ಅಂತಂದ್ರೆ, ನೆಲಮಂಗಲ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಏರಿಯಾಗೆ ತುಂಬಾನೇ ಆಕ್ಟಿವ್ ಆಗಿರೋ ಏರಿಯಾ. ಸೊ ಇದರಲ್ಲಿ ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಏರಿಯಾಗೆ ಸಿಕ್ಕಾಪಟ್ಟೆ ಗ್ರೋತ್ ಇದೆ ನೆಲಮಂಗಲ ಕಡೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ವಿನಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ರಿಯಲ್ ಎಸ್ಟೇಟ್ ಲೊಕೇಶನ್ ನಾನು ಫಸ್ಟ್ ನೋಡೋದು ಕನ್ವಿನಿಟಿ ಅಂತಂದ್ರೆ, ನೆಲಮಂಗಲ ರೋಡ್ ಕನ್ವಿನಿಟಿ ಒಂದು ತುಂಬಾ ಮೇಜರ್ ಪಾಯಿಂಟ್. ಅಂದ್ರೆ ನೆಲಮಂಗಲ ರೋಡ್ ಕನ್ವಿನಿಟಿ ಅಂತೂ ಸೂಪರ್ ಆಗಿದೆ ಲೊಕೇಶನ್ ವೈಸು. ನೀವು ಎಲ್ಲೇ ನೆಲಮಂಗಲ ರೋಡು ಯಾವುದೇ ಚಿಕ್ಕ ಚಿಕ್ಕ ವಿಲೇಜ್ಗೆ ಹೋದ್ರು ಕನ್ವಿನಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೆಲಮಂಗಲ ಕಡೆ. ಸೊ ಏನಂತಂದ್ರೆ, ತುಮಕೂರು ಮತ್ತು ಬೆಂಗಳೂರು ಕಡೆ ಅಂದ್ರೆ ತುಮಕೂರು ಬೆಂಗಳೂರು ಕಡೆ ಹೋಗೋ ರೋಡ್ ಅಂದ್ರೆ ಸರೌಂಡೆಡ್ ಬೈ, ಆ ಕಡೆ ಸುತ್ತಮುತ್ತ ಬರೀ ಇಂಡಸ್ಟ್ರಿಯಲ್ ಏರಿಯಾನೇ ನೋಡಿದೀನಿ. ಲಾಜಿಸ್ಟಿಕ್ ಕಂಪ್ನೀಸ್ ತುಂಬಾ ಇದೆ ಆ ಕಡೆ. ನೆಲಮಂಗಲ ತುಮಕೂರು ರೋಡ್ ಕಡೆ, ನೆಲಮಂಗಲ ಕುಣಿಗಲ್ ರೋಡ್ ಕಡೆ ತುಂಬಾ ಲಾಜಿಸ್ಟಿಕ್ ಕಂಪನೀಸ್ ಇದೆ. ಓಕೆನಾ. ಸೊ ನೆಲಮಂಗಲ ಬೈಪಾಸ್ ಬೆಲ್ಟ್ ಕೂಡ ಇಂಡಸ್ಟ್ರಿಯಲ್ ಆಕ್ಟಿವಿಟಿ. ಬೈಪಾಸ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗೆ ತುಂಬಾನೇ ಹತ್ರದಲ್ಲಿರೋದೇ ನೆಲಮಂಗಲ ಲೊಕೇಶನ್. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗೆ ದಾವಸ್ಪೇಟ್ ಅಂತ ಒಂದು ಲೊಕೇಶನ್ ಇದೆ. ನೆಲಮಂಗಲ ಟು ದಾವಸ್ಪೇಟ್ ಬಳಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಇದೆ. ಇಂಡಸ್ಟ್ರಿಯಲ್ ಕಂಪ್ನೀಸ್ ಜಾಸ್ತಿ ಬರುತ್ತೆ ದಾವಸ್ಪೇಟ್ ಕಡೆ. ಸೊ ಓಕೆನಾ. ದಾವಸ್ಪೇಟ್ ಅನ್ನೋದು ಒಂದು ಏರಿಯಾ, ಒಂದು ಊರು. ಆ ಕಡೆ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ತುಂಬಾ ಸುಳುವಿದೆ. ಅಂದ್ರೆ ಆಕ್ಟಿವಿಟೀಸ್ ತುಂಬಾ ಇದೆ ಆ ಕಡೆ. ಕಂಪನೀಸ್ ಆಗ್ಲಿ, ಇಂಡಸ್ಟ್ರಿಯಲ್ ಏರಿಯಾ ಕಂಪನೀಸ್ ಆಗ್ಲಿ ತುಂಬಾ ಇದೆ. ಆದ್ರೆ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಮುಂಚೆ ಹೈವೇ ಹತ್ರ ಇದೆ. ಅದ ನಂತರ ಬಂದ್ಬಿಟ್ಟು ನೋಡ್ಬೇಕಂದ್ರೆ ಎಕ್ಸಾಕ್ಟ್ ಪ್ರಾಪರ್ಟಿ ಹೈವೇ, ಮೇನ್ ರೋಡ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮುಖ್ಯ ಡೈಲಿ ಯೂಸ್ ಫೆಸಿಲಿಟೀಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ನೋಡ್ಕೋಬೇಕು. ಏನಂತಂದ್ರೆ, ಇವಾಗ ಕೆಲವರು ನೆಲಮಂಗಲ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬಿಡೋಣ, ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಇವಾಗ ಏನಂತಂದ್ರೆ, ನಾವು ಎಲ್ಲೇ ತಗೊಂಡ್ರು ಅದು ಮೇನ್ ರೋಡ್ ಹತ್ರ ಇದೆಯಾ, ನಾವು ಡೈಲಿ ಯೂಸ್ ಮಾಡೋ ಪ್ರಾವಿಷನಲ್ ಸ್ಟೋರ್ ಆಗ್ಲಿ, ಮೆಡಿಕಲ್ ಸ್ಟೋರ್ ಆಗ್ಲಿ, ಆಮೇಲೆ ಏನಂತಾರೆ ಬಸ್ ಫೆಸಿಲಿಟೀಸ್ ಆಗ್ಲಿ, ಹಾಸ್ಪಿಟಲೈಸ್ ಆಗ್ಲಿ, ಇವೆಲ್ಲ ಹತ್ರ ಇದೆಯಾ ಅಂತ ನೋಡ್ಬಿಟ್ಟು ನೀವು ಫಸ್ಟ್ ಫಿಸಿಕಲ್ ಆಗಿ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೆಲಮಂಗಲ ಇಸ್ ಅ ಬೆಸ್ಟ್ ಪ್ರಾಜೆಕ್ಟ್. ಇದೆಲ್ಲ ನೀವು ರೀಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನೆಕ್ಸ್ಟ್ ಥರ್ಡ್ ಪಾಯಿಂಟು, ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಗ್ರೋತ್. ಅಂದ್ರೆ ಆ ಲೊಕೇಶನ್ ಅಲ್ಲಿ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಗ್ರೋತ್ ಅಂದ್ರೆ ತುಂಬಾ ಜನ ಕೆಲಸ ಹುಡುಕ್ತಾರೆ. ತುಂಬಾ
ತುಂಬಾ ಅಂದ್ರೆ ತುಂಬಾ ಫೆಸಿಲಿಟೀಸ್ ಇದೆ, ತುಂಬಾನೇ ವೇಕೆನ್ಸೀಸ್ ಬರುತ್ತೆ ಬಿಕಾಸ್ ಆಫ್ ಲಾಜಿಸ್ಟಿಕ್ ಕಂಪ್ನಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನೆಲಮಂಗಲ ಕಡೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಂಪ್ಲಾಯ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂಡ್ ನೆಲಮಂಗಲ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತು ಲಾಜಿಸ್ಟಿಕ್ ರಿಯಾಲಿಟಿವ್ ಆಕ್ಟಿವಿಟೀಸ್ ಇದೆ. ನಾನು ನಿಮ್ಗೆ ಹೇಳಿದಾಗೆ ನೆಲಮಂಗಲ ಸುತ್ತಮುತ್ತ ಏರಿಯಾದಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸಿಕ್ಕಾಬಡದೆ ಲಾಜಿಸ್ಟಿಕ್ ಕಂಪ್ನೀಸ್ ಇದೆ. ಈಗ ಶ್ರೀರಾಮ್ ಲಾಜಿಸ್ಟಿಕ್ ಈ ತರ ತುಂಬಾ ಇದೆ. ಆಲ್ಮೋಸ್ಟ್ ನೀವು ಹುಡುಕಿದ್ರು 20-25 ಲಾಜಿಸ್ಟಿಕ್ ಕಂಪ್ನೀಸ್ ಆ ನೆಲಮಂಗಲ ಸರೌಂಡಿಂಗ್ ಅಲ್ಲಿ ಇದೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮತ್ತೆ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಹೇಳೋದ್ರಿಂದ ಸಪೋರ್ಟಿಂಗ್ ಸರ್ವಿಸ್ ಹೌಸಿಂಗ್ ಡಿಮ್ಯಾಂಡ್ ಕಡೆ ಕ್ರಿಯೇಟಿವ್ ಆಗಬಹುದು. ಸೊ ಇವಾಗ ಲಾಜಿಸ್ಟಿಕ್ ಕಂಪ್ನಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನೀವು ನೆಕ್ಸ್ಟ್ ರೆಂಟ್ ವೈಸ್ಗೆ ಏನಾದರೂ ಅಲ್ಲಿ ಮನೆ ತಗೊಂಡು ಕಟ್ತೀರಾ ಅಂತಂದ್ರೆ ತುಂಬಾ ಡಿಮ್ಯಾಂಡ್ ಬರೋ ಚಾನ್ಸಸ್ ತುಂಬಾ ಇದೆ ನೆಲಮಂಗಲ ಕಡೆ. ಓಕೆ, ಅದಕ್ಕೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಸಿಂಪಲ್ ರೂಲ್ ಅಲ್ಲಿ ನೀವು ಈ ತರ ಎಲ್ಲ ಕಮ್ಯುನಿಟೀಸ್ ಎಲ್ಲ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೆಲಮಂಗಲ ಕಡೆ ಸೊ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್, ಎಂಪ್ಲಾಯ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ದೇರ್ ಕ್ಯಾನ್ ಬಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆನ್ ದ ಹೌಸಸ್ ಆಲ್ಸೋ. ಸೊ ಇನ್ವೆಸ್ಟ್ಮೆಂಟ್ ಅಂದ್ರೆ ಇವಾಗ ಏನ್ ಹೇಳ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ನೋಡೋದ್ರಿಂದ ಎಂಪ್ಲಾಯ್ಮೆಂಟ್ ಡಿಮ್ಯಾಂಡ್ ಇರೋದ್ರಿಂದ ಸೊ ಆ ಕಡೆ ಹೌಸ್ ಲಾಂಗ್ ಟರ್ಮ್ ಅಂದ್ರೆ ಇವಾಗ ನೀವು ಮನೆ ಏನಾದ್ರು ಕಟ್ತೀರಾ ಅದಕ್ಕೆ ಅಂತಂದ್ರೆ ರೆಂಟ್ ವೈಸ್ ಕೂಡ ಡಿಮ್ಯಾಂಡ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ನೆಲಮಂಗಲ ಕೂಡ ಒಂದು ಪ್ರೀಮಿಯರ್ ಲೊಕೇಶನ್ ಆಗುತ್ತೆ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಇನ್ನೊಂದು ನೋಡ್ಬೇಕು ಅಂದ್ರೆ ಯಾರು ನೆಲಮಂಗಲ ಕಡೆ ಲೊಕೇಶನ್ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ 4th. ಸೊ ಇಲ್ಲಿ ನಾನು ಒಂದು ಚಿಕ್ಕ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ, ತುಂಬಾ ರಿಸರ್ಚ್ ಮಾಡಿ ಬರ್ಕೊಂಡಿರೋದು. ನೆಲಮಂಗಲ ಯಾರಿಗೆ ಸೂಟ್ ಆಗುತ್ತೆ ಅಂತಂದ್ರೆ ನೀವು ಇಮಿಡಿಯೇಟ್ ಸಿಟಿ ಸೆಂಟರ್ ಲಿವಿಂಗ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಸಿಟಿ ಸೆಂಟ್ರಲ್ಲಿ ನೀವು ಇರಬೇಕು, ಸ್ಟೇ ಆಗಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡ್ತಿರೋರು ಕೂಡ ಇದನ್ನ ನೆಲಮಂಗಲ ಕನ್ಸಿಡರ್ ಮಾಡ್ಬೋದು. ಪ್ಲಾಟೆಡ್ ಡೆವಲಪ್ಮೆಂಟ್, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಪ್ಷನಲ್ ತುಂಬಾ ಕಾಂಪಿಟೇಟರ್ ಮಾಡಬಹುದು. ಅಂದ್ರೆ ರೆಸಿಡೆನ್ಷಿಯಲ್ ಆಗಲಿ ಕಮರ್ಷಿಯಲ್ ಆಗಲಿ ಬಿಲ್ಟ್ ಮಾಡಿ ಅಲ್ಲಿ ಸ್ಟೇ ಆಗೋದ್ರಾಗ್ಲಿ ನೆಲಮಂಗಲ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ಬೋದು ಬಿಕಾಸ್ ಸೆಂಟರ್ ಆಫ್ ದಿ ಬ್ಯಾಂಗ್ಳೂರ್ ಇದೆ. ಸೊ ಅದರಿಂದ ಆಕ್ಚುಲಿ ಎಸ್ಪೆಷಲಿ ದೊಡ್ಡ ಬಜೆಟ್ ನಲ್ಲಿ ಬೆಂಗಳೂರು ಕಾರಿಡಾರ್ ಏರಿಯಾದಲ್ಲಿ ಪ್ರಾಪರ್ಟಿ ತಗೋಬೇಕಂದ್ರೆ ಡಿಫಿಕಲ್ಟ್ ಆಗ್ಬಹುದು. ಔಟ್ಸ್ಕರ್ಟ್ ಲೊಕೇಶನ್ ನಲ್ಲಿ ಈಕ್ವೇಶನಲ್ ಮಾಡಬಹುದು. ಅಂದ್ರೆ ಏನಂತಾರೆ ಅಂತಂದ್ರೆ ಬಜೆಟ್ ವೈಸ್ ಅಲ್ಲಿ ನೋಡ್ಬೇಕು. ಬ್ಯಾಂಗ್ಳೂರಲ್ಲಿ ಬಜೆಟ್ ವೈಸ್ ಅಲ್ಲಿ ತುಂಬಾನೇ ಕಷ್ಟ. ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಪ್ರಾಪರ್ಟಿ ತಗೋಬೇಕು ಅಂದ್ರೆ ಅರ್ಧ ಸೈಡ್ಗೆ ಫಾರ್ ಎಕ್ಸಾಂಪಲ್ ನಾಗರಬಾವಿ ಆರ್ ಪೀಣ್ಯ, ದಾಸರಳ್ಳಿ ಈ ಕಡೆ ಎಲ್ಲ ಬಂದ್ಬಿಟ್ಟು ಒಂದು ಅರ್ಧ ಸೈಡ್ ತಗೋಬೇಕಾದ್ರು 1.5-1.6 CR ವರೆಗೂ ಇದೆ ಬಜೆಟ್ ಈಗ ನಡೀತಾ ಇರೋದು ಪ್ರೆಸೆಂಟ್ ಆಗಿ. ಸೊ ಅದೇ ಯಾರಾದ್ರೂ ಔಟ್ಸ್ಕಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಪ್ಲೀಸ್ ಗೋ ಫಾರ್ ಅ ನೆಲಮಂಗಲ ಲೊಕೇಶನ್. ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಅಪ್ರಿಷಿಯೇಷನ್ ಅಂತೂ ಪಕ್ಕಾ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇದು ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿರೋ ಏರಿಯಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಪ್ಯುಟೇಷನ್ ಅಪ್ರೂವಲ್, ದ ಟೈಟಲ್ ಡಾಕ್ಯುಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಆಕ್ಚುಯಲ್ ಲೊಕೇಶನ್ ಕೇರ್ಫುಲ್ ಆಗಿ ವೆರಿಫೈ ಮಾಡಬೇಕು. ನಾನು ನಿಮಗೆ ಎಲ್ಲಾ ತರ ಇದ್ರಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಐ ಮೀನ್ ನಂದೆಲ್ಲ ಲಾಂಗ್ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೀವು ನೋಡ್ಬೇಕಾಗಿರೋ ಟೈಟಲ್ ಡಾಕ್ಯುಮೆಂಟ್ಸ್ ಅಂಡ್ ರೆಪ್ಯುಟೇಷನ್ ಅಪ್ರೂವಲ್, ಡೆವಲಪರ್ ರೆಪ್ಯುಟೇಷನ್ ಅವ್ರನ್ನ ನೋಡಬೇಕು, ಅಪ್ರೂವಲ್ಸ್ ನೋಡಬೇಕು, ಟೈಟಲ್ ಡಾಕ್ಯುಮೆಂಟ್ಸ್ ನೋಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆಕ್ಚುಲ್ ಲೊಕೇಶನ್ ಕೇರ್ಫುಲ್ ಆಗಿ ವೆರಿಫೈ ಮಾಡಬೇಕು. ಇಷ್ಟು ನೀವು ಯಾವುದೇ ಲೊಕೇಶನ್ ತಗೊಂಡ್ರು ಇಷ್ಟನ್ನೆಲ್ಲ ನೀವು ವೆರಿಫೈ ಮಾಡಿ ತಗೊಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಫೋರ್ ಯು ಆರ್ ಇನ್ವೆಸ್ಟ್. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್, ಮೇಜರ್ ಪಾಯಿಂಟ್ ಇದು. ನೀವು ಬಿಫೋರ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಕ್ಕೆ ಮುಂಚೆ ಒಂದು ಸತಿ ಪ್ರಾಪರ್ಟಿ ನೋಡಿ ಇಷ್ಟ ಆಯ್ತು ಅಂದ್ರೆ ತಕ್ಷಣ ಅಡ್ವಾನ್ಸ್ ಮಾಡಕ್ ಹೋಗ್ಬೇಡಿ. ಓಕೆನಾ. ನಿಮ್ಗೆ ಪ್ರಾಪರ್ಟಿ ಎಲ್ಲೋ ಒಂದ್ ಕಡೆ ಇದೆ, ಚೆನ್ನಾಗಿದೆ, ಎಂಟ್ರೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರೋಡ್ಸ್ ಎಲ್ಲ ಚೆನ್ನಾಗಿದೆ, ನಾನು ಎಲ್ಲ ಡೆವಲಪ್ ಆಗ್ಬಿಟ್ಟಿದೆ, ನಾನು ಇಲ್ಲೇ ಇನ್ವೆಸ್ಟ್ ಮಾಡ್ಬಿಡೋಣ ಅನ್ನೋದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ಫಸ್ಟ್ ನೀವು ನೋಡ್ಬೇಕಾಗಿರೋದು ಟೈಟಲ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು. ಓಕೆನಾ. ಟೈಟಲ್ ಡಾಕ್ಯುಮೆಂಟ್ ಚೆಕ್ ಮಾಡಿ ಲೇಔಟ್ ಅಪ್ರೂವಲ್ ಇದೆಯೋ ಇಲ್ವೋ, ಇದು ಬಂದ್ಬಿಟ್ಟು ಗೌರ್ಮೆಂಟ್ ಪರ್ಮಿಷನ್ ಇದೆಯೋ ಇಲ್ವೋ ಅನ್ನೋದನ್ನ ನೀವು ಫಸ್ಟ್ ಚೆಕ್ ಮಾಡಬೇಕು. ಬಿಕಾಸ್ ಇಲ್ಲಿ ರಿಯಲ್ ಎಸ್ಟೇಟ್ ಎಷ್ಟೇ ಕನ್ಸಿಡರ್ ಮಾಡಿದ್ರು ಫೇಕ್ ಅನ್ನೋದು ಬಂದೇ ಬರುತ್ತೆ. ತುಂಬಾ ಜನ ಫೇಕ್ ಆಗಿ ಎಲ್ಲೋ ಒಂದ್ ಕಡೆ ತುಂಬಾನು ನೋಡಿದೀವಿ, ನಾವು ಟಿವಿಲೆಲ್ಲ ನೋಡ್ತಾನೆ ಇದೀವಿ. ಒಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿ ಅವರು ಪ್ರಾಪರ್ಟಿ ಲಾಂಚ್ ಮಾಡಿದಿರಾನೆ ಸುಮ್ಮನೆ ಏನೋ ಇದು ಬರುತ್ತೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡು ತುಂಬಾ ಜನ ಮೋಸ ಹೋಗಿರೋರು ಇದ್ದಾರೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಸೊ ರೋಡ್ ಅಕ್ರಾಸ್, ವಾಟರ್, ಎಲೆಕ್ಟ್ರಿಸಿಟಿ,
ಆಮೇಲೆ ಮತ್ತೆ ಸರೌಂಡಿಂಗ್ ಡೆವಲಪ್ಮೆಂಟ್ ಫಿಸಿಕಲ್ ಆಗಿ ನೋಡ್ಬೇಕು ನೀವು. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ರೋಡ್ ಕನ್ವಿನಿಟಿ ಇದೆಯಾ, ವಾಟರ್ ಸಪ್ಲೈ ಇದೆಯಾ, ಎಲೆಕ್ಟ್ರಿಸಿಟಿ ಸಪ್ಲೈ ಇದೆಯಾ, ಎಲ್ಲ ಅಪ್ರೂವಲ್ ಬಂದಿದೆಯಾ ಅನ್ನೋದನ್ನ ಚೆಕ್ ಮಾಡಿ ನೀವು ಪ್ರಾಪರ್ಟಿನ, ನೀವು ಇಲ್ಲೇ ಅಂತಲ್ಲ, ನೆಲಮಂಗಲದಲ್ಲೇ ಅಂತಲ್ಲ, ನೀವು ಎಲ್ಲೇ ತಗೊಂಡ್ರು ಇವೆಲ್ಲ ನೀವು ಚೆಕ್ ಮಾಡಬೇಕು. ಓಕೆನಾ? ಚೆಕ್ ಮಾಡಿ ನೀವು ಅಫಿಷಿಯಲ್ ಆಗಿ ಓಕೆ ಎಲ್ಲ ಕರೆಕ್ಟ್ ಆಗಿದೆ ಅಂದಾದ್ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ದೊಡ್ಡ ಕಳ್ಕೊಳ್ಳೋದು ತಪ್ಪುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ, ಸೊ ನೆಲಮಂಗಲ ಈಸ್ ಅ ಲೊಕೇಶನ್ ವರ್ತ್ ವಾಚಿಂಗ್ ಎಕ್ಸ್ಪೆಷಲಿ ಬಿಕಾಸ್ ಆಫ್ ದ ಕಮ್ಯುನಿಟಿ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಅಂಡ್ ಡೆವಲಪ್ಮೆಂಟ್ ಪೊಟೆನ್ಷಿಯಲ್. ನಾನು ನಿಮ್ಗೆ ಹೇಳ್ದಂಗೆ ನೆಲಮಂಗಲ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾರ ಕಣ್ಣು ನೆಲಮಂಗಲ ಕಡೆ ಇದೆ. ಬಿಕಾಸ್ ಏನಂದ್ರೆ ಕಮ್ಯುನಿಟಿ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಅಂತೂ ಸೂಪರ್ ಆಗಿದೆ. ಅದಕ್ಕೋಸ್ಕರ ನೆಲಮಂಗಲ ಕಡೆ ಆಲ್ಮೋಸ್ಟ್ ತುಂಬಾ ಜನ ಇನ್ವೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಬಿಲ್ಡರ್ಸ್ ಕೂಡ ಅಲ್ಲಿ ಪ್ರಾಜೆಕ್ಟ್ಸ್ ನಡೆಸ್ತಾ ಇದ್ದಾರೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಜೆಕ್ಟ್ ಬರ್ತಾ ಇದೆ ನೆಲಮಂಗಲ ಕಡೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಪ್ರಾಪರ್ಟಿ ಪ್ಲಸ್ ಕ್ಲಿಯರ್ ಡಾಕ್ಯುಮೆಂಟ್ಸ್, ಗುಡ್ ಕನ್ವಿನಿಟಿ, ರೆಸ್ಪಾನ್ಸಿಬಿಲಿಟಿ, ಪ್ರೈಸಸ್. ಈ 4 ನೀವು ಚೆಕ್ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ತರ ಮೋಸ ಆಗೋದಾಗ್ಲಿ, ಯಾವುದೇ ತರ ಫೇಕ್ ಕಮಿಟ್ಮೆಂಟ್ ಕೊಡೋದಾಗ್ಲಿ ಬಿಲ್ಡರ್ಸ್ ಕಡೆಯಿಂದ ನಡೆಯೋದಿಲ್ಲ. ಬಿಕಾಸ್ ಇವೆಲ್ಲ ನಿಮಗೆ ಮೇಜರ್ ಆಗಿ ತಿಳ್ಕೊಬೇಕಾಗಿರೋ 4 ಇದು. ಸೊ ಪೊಟೆನ್ಷಿಯಲ್, ಪ್ರೆಸೆನ್ಷಿಯಲ್, ಏನಂತಾರೆ ನಿಮಗೆ ಪೊಟೆನ್ಷಿಯಲ್ ಅಂತಂದ್ರೆ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ ನೆಲಮಂಗಲ ಬಗ್ಗೆ ನಾನು ಆಲ್ಮೋಸ್ಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ನಾನು ತುಂಬ ರಿಸರ್ಚ್ ಮಾಡಿ ನಿಮಗೆ ಆಮೇಲೆ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮಗೆ ಇನ್ನ ನೆಲಮಂಗಲ ಬಗ್ಗೆ ಇನ್ನ ಡೀಟೇಲ್ಸ್ ಬೇಕು, ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನೆಲಮಂಗಲ ಅಂತ ಟೈಪ್ ಮಾಡಿ. ಸೊ ನಾನು ಇನ್ನ ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಬಟ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಅದೇ ತರ ಪ್ರಾಜೆಕ್ಟ್ ನ ಸಜೆಸ್ಟ್ ಮಾಡಕ್ ಆಗಲ್ಲ. ಬಿಕಾಸ್ ನಾನೊಂದು ರಿಯಲ್ ಎಸ್ಟೇಟ್ ಕಂಪನಿಲಿ ವರ್ಕ್ ಮಾಡೋದ್ರಿಂದ ಅದು ನನಗೆ ಅಫ್ಯೂಸ್ ಆಗುತ್ತೆ. ನಾನು ಬೇರೆ ಪ್ರಾಜೆಕ್ಟ್ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡಕ್ ಆಗೋದಿಲ್ಲ. ಬಿಕಾಸ್ ನಾನು ಒಂದು ಮೇಜರ್ ರೋಲ್ ಅಲ್ಲಿ ಇರೋದ್ರಿಂದ, ಒಂದು ಕಂಪ್ನಿಲಿ ಒಂದು ಮೇಜರ್ ಡಿಸಿಗ್ನೇಷನ್ ಇರೋದ್ರಿಂದ ನಾನು ಅವೆಲ್ಲ ಹೇಳೋಕ್ಕಾಗಲ್ಲ. ಜಸ್ಟ್ ಇದು ಫ್ಯೂ ಇಂಪಾರ್ಟೆನ್ಸ್ ಇಟ್ಕೊಳಕತ್ತೆ. ನಿಮ್ಗೆ ಅದೇ ಥರ ನಿಮ್ಗೆ ನೆಲಮಂಗಲ ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಗೆ ಗೂಗಲಲ್ಲಿ ಆಗಲಿ, ಮ್ಯಾಜಿಕ್ ಬ್ರಿಕ್ಸು, ಈ ಥರ ಪೋರ್ಟಲ್ಸ್ ಎಲ್ಲ ತುಂಬ ಇದೆ. ಪೇಪರ್ ಆ್ಯಡ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಇದು ಓಡಿಸ್ತಾ ಇರ್ತಾರೆ, ಮೀನ್ಸ್ ಆ್ಯಡ್ ಓಡಿಸ್ತಾ ಇರ್ತಾರೆ. ನೀವು ಅದರಲ್ಲೆಲ್ಲ ತಿಳ್ಕೊಬೋದು. ಸೊ ನೆಲಮಂಗಲ ಪ್ರಾಜೆಕ್ಟ್ ಬಗ್ಗೆ ಯಾವುದೇ ಥರ ಇನ್ಫಾರ್ಮೇಶನ್ ಕೊಡಲ್ಲ. ನೆಲಮಂಗಲ ಲೊಕೇಶನ್ ಏನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ನಾನು ಹೇಳ್ಬೋದು ಅಷ್ಟೇ ಹೊರತು ಪ್ರಾಜೆಕ್ಟ್ನ ನಾನು ಯಾವುದೇ ಥರ ಕನ್ಸಿಡರ್ ಮಾಡಿ. ತುಂಬ 3 ಜನ ಹೇಳಿದ್ದಾರೆ ನೆಲಮಂಗಲ ಕಡೆ ಯಾವುದೋ ಪ್ರಾಜೆಕ್ಟ್ ಇದ್ರೆ ಹೇಳಿ, ನಾವು ಇನ್ವೆಸ್ಟ್ ಮಾಡ್ಬೇಕು ಅನ್ಕೊತಿದ್ದಾರೆ ಅಂತ. ನಾನು ಯಾವುದೇ ಕಾರಣಕ್ಕೂ ಅದನ್ನ ಹೇಳೋಕ್ಕಾಗಲ್ಲ. ದಯವಿಟ್ಟು ಅದನ್ನ ಯಾವುದೇ ಥರ ನಾನು ಕೇಳೋಕ್ಕೂ ಹೋಗ್ಬೇಡಿ. ಬಿಕಾಸ್ ನನ್ನ ಫ್ಯೂಚರ್ ಅನ್ನೋದಿರುತ್ತೆ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡೋದ್ರಿಂದ ನಾನು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಆಗಿ ಆನೆಸ್ಟ್ ಆಗಿರಬೇಕು, ಇರಲೇಬೇಕು. ಸೊ ಹಾಗಾಗಿ ನಾನು ಯಾವುದೇ ಥರ ನೆಲಮಂಗಲ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್, ಬೆಂಗಳೂರು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಆದರೆ ಬೆಂಗಳೂರು ಸಿಟಿಲಿ ಪ್ರಾಪರ್ಟಿ ಪ್ರೈಸಸ್ ತುಂಬ ಹೈ ಆಗ್ತಿರೋದ್ರಿಂದ ತುಂಬ ಜನ ಇನ್ವೆಸ್ಟ್ ಮಾಡೋದ್ರಿಂದ ಫ್ರೀ ತಗೊಂಡು ಇದು 1 or 2 days, 1 week, 2 weeks ಎಲ್ಲ ತಗೊಂಡು ಆಮೇಲೆ ಪ್ರಾಜೆಕ್ಟ್ ನೋಡಿ ಡಿಸಿಷನ್ ತಗೊಳ್ಳಿ. ಎಲ್ಲ ವೆರಿಫಿಕೇಶನ್, ಪ್ರಾಜೆಕ್ಟ್ ಬಗ್ಗೆ, ಲೊಕೇಶನ್ ಬಗ್ಗೆ ಎಲ್ಲ ಥರ ನಿಮಗೆ ಓಕೆ ಅನ್ಸಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವೆಸ್ಟ್ ಸೈಡ್ ಡೆವಲಪ್ಮೆಂಟ್, ಇಂಪಾರ್ಟೆಂಟ್ ಲೊಕೇಶನ್ ಬಗ್ಗೆ ಮಾತಾಡಿದ್ದೀನಿ ನೆಲಮಂಗಲ ಬಗ್ಗೆ. ಸೊ ನೆಲಮಂಗಲ ಯಾಕೆ ಇಂಪಾರ್ಟೆಂಟ್ ಕೂಡ ನಿಮಗೆ ಹೇಳಿದ್ದೀನಿ, ಏನಕ್ಕೋಸ್ಕರ ಇದನ್ನ ನೀವು ತಗೊಂಡ್ರೆ ಒಳ್ಳೇದು ಅಂತಲೂ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಹೋಗ್ತೀರಾ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಅ ನೆಲಮಂಗಲ ಪ್ರಾಜೆಕ್ಟ್. ಅಫ್ಕೋರ್ಸ್ ಯು ಕ್ಯಾನ್ ಗೋ ಫಾರ್ ಅ ನೆಲಮಂಗಲ ಪ್ರಾಜೆಕ್ಟ್. ಸೊ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ನೆಲಮಂಗಲ ಕೂಡ ನೀವು ಒಂದು ಸ್ಪಾಟ್ ತಗೋಬೋದು. ಸೊ ವೆರಿಫಿಕೇಶನ್ನು ಬಂದ್ಬಿಟ್ಟು ನಿಮಗೆ ಟೈಟಲ್ ವೆರಿಫಿಕೇಶನ್ ಮಾಡಬೇಕು ಫಸ್ಟು. ಸೆಕೆಂಡ್ ಬಂದ್ಬಿಟ್ಟು ಅಪ್ರೂವಲ್ಸ್ ಮಾಡಬೇಕು, ಅಪ್ರೂವಲ್ಸ್ ಬಗ್ಗೆ ನೋಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ರೇರಾ ರಿಜಿಸ್ಟ್ರೇಷನ್ ಆಗಿದೆ ಅಲ್ವ ಅಂತ ಪ್ರಾಪರ್ಟಿ ಚೆಕ್ ಮಾಡಬೇಕು. ಫಸ್ಟ್ ರೇರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಾಜೆಕ್ಟ್ಗೆ. ಸೊ ರೋಡ್ ಕನ್ವಿನಿಟಿ ಇದೆಯಾ ಅಂತ ಚೆಕ್ ಮಾಡಬೇಕು. ವಾಟರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಿಟಿ ಕನ್ವಿನಿಟಿ ಇದೆಯಾ, ಫ್ಯೂಚರಲ್ಲಿ ಬರುತ್ತಾ, ಆಲ್ರೆಡಿ ಬಂದಿದೆ, ಅವೆಲ್ಲ ನೀವು ಚೆಕ್ ಮಾಡಿದ್ರೆ ಒಳ್ಳೇದು. ಸರೌಂಡೆಡ್ ಬೈ ಡೆವಲಪ್ಮೆಂಟ್, ಅಂತಂದ್ರೆ ಸರೌಂಡಿಂಗ್ ಬೈ ಡೆವಲಪ್ಮೆಂಟ್ ಆಗಿದೆಯಾ, ಅಂದ್ರೆ ಸುತ್ತಮುತ್ತ ಎಲ್ಲ ಡೆವಲಪ್ಮೆಂಟ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ನಿಯರ್ ಬೈ ಹೌಸ್ ಅಂಡ್ ಹಾಸ್ಪಿಟಲ್, ಸ್ಕೂಲ್ಸ್ ಇವೆಲ್ಲ ಇದೆಯಾ, ಇಂಡಸ್ಟ್ರಿಯಲ್ ಏರಿಯಾ ಇದೆಯಾ ಅಂತೆಲ್ಲ ನೀವು ಚೆಕ್ ಮಾಡಬೇಕು. ಎಕ್ಸಿಸ್ಟಿಂಗ್ ಅನ್ನೋದಿದೆಯಾ, ನಾಳೆ ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡಬಹುದಾ ಬೈಯರ್ ಕಡೆಯಿಂದ ಅನ್ನೋದು ನೀವು ಚೆಕ್ ಮಾಡಬೇಕು. ಇವೆಲ್ಲ ತುಂಬಾ ಇಂಪಾರ್ಟೆನ್ಸ್ ರೋಲ್ ಆಗುತ್ತೆ. ಮೈ ವ್ಯೂ
ಮೈ ವ್ಯೂ ಆನ್ ದ ನೆಲಮಂಗಲ ಬಂದ್ಬಿಟ್ಟು ನಾನ್ ವ್ಯೂ ಮಾಡಿರೋದ್ರಿಂದ ನೆಲಮಂಗಲ ಅನ್ನೋದು ಓವರ್ ನೈಟ್ ಅಪ್ರಿಷಿಯೇಷನ್ ಲೊಕೇಶನ್ ಅಂತೂ ನೋಡ್ಬಾರ್ದು. ಓವರ್ ನೈಟ್ ಅಲ್ಲೇ ಅಪ್ರಿಷಿಯೇಷನ್ ಆಗ್ಬಿಡುತ್ತಾ, ಇವತ್ತು ತಗೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಮಾರಿದ್ರೆ ಒಂದು 2-3 lakhs ಎಕ್ಸ್ಟ್ರಾ ಬರುತ್ತೆ ಅನ್ನೋದೆಲ್ಲ ನೀವು ಅದನ್ನ ಕನ್ಸಿಡರ್ಡು ಮಾಡ್ಬೋದು. ಬಿಕಾಸ್ ಏನೇ ಆದ್ರೂ ಒಂದು ಪ್ರಾಜೆಕ್ಟ್ ನೀವು ತಗೊಂಡಿದ್ದೀರಾ ಅಂದ್ರೆ ನೆಕ್ಸ್ಟ್ 1 year 2 years ಅಲ್ಲೇ ಅಪ್ರಿಷಿಯೇಷನ್ ನೋಡಿದ್ರೆ ನಿಮ್ಗೆ ಉತ್ತಮ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳೋದ್ರಿಂದ ನೆಲಮಂಗಲದಲ್ಲಿ ಒಂದು NH48 ಕಮ್ಯುನಿಟಿ ಇದೆ, 2 ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಲಾಜಿಸ್ಟಿಕ್ ಏರಿಯಾ ಬರುತ್ತೆ. ಥರ್ಡ್ ಬಂದು ಕಮ್ಯುನಿಟಿ ಚೆನ್ನಾಗಿದೆ, ಫ್ಯೂಚರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಪೋಸಲ್ ತುಂಬಾ ಬರ್ತಾ ಇದೆ. ಫಿಫ್ತ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರಿಲಿಜಿಯನಲ್ ಗ್ರೋತ್ ಅನ್ನೋದು ತುಂಬಾ ಅಪ್ರೂವಲ್ ಬಂದಿದೆ. ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರಿಲಿಜಿಯನ್ ಅಲ್ಲಿ ಗ್ರೋತ್ ಅನ್ನೋದು ಬರುತ್ತೆ ಅಪ್ರೂವಲ್ ಬಗ್ಗೆ ನೋಡಕ್ಕಾದ್ರೆ. ದ ಫ್ಯಾಕ್ಟರ್ ಮುಂದೆ ಬಂದ್ಬಿಟ್ಟು ಡೆವಲಪ್ಮೆಂಟ್ ಆರ್ ಸರೌಂಡಿಂಗ್ ರಿಯಲ್ ಎಸ್ಟೇಟ್ ಡಿಮ್ಯಾಂಡ್ ಸಪೋರ್ಟ್ ಸಿಗುತ್ತೆ ಪಾಸಿಬಲ್. ತುಂಬಾ ರಿಯಲ್ ಎಸ್ಟೇಟ್ ಗ್ರೋತ್ ಅನ್ನೋದು ಜಾಸ್ತಿ ಬರುತ್ತೆ ನೆಲಮಂಗಲ ಕಡೆ. ಈಗಲೇ ಆಲ್ಮೋಸ್ಟ್ 60% ಆಫ್ ಬಿಲ್ಡರ್ಸ್ ಕವರ್ ಮಾಡಿದ್ದಾರೆ ನೆಲಮಂಗಲ ಲೊಕೇಶನ್ ಬಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೊಟೆನ್ಷಿಯಲ್ ಆಫ್ ನಾಟ್ ಅಗ್ರಿಮೆಂಟ್ ಅಂತ ಬರುತ್ತೆ. ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ ಮತ್ತೆ ಲೊಕೇಶನ್ ಸೆಲೆಕ್ಟ್ ಮಾಡಿ ಬೇರೆ ಬೇರೆ ತರ ಎಲ್ಲ ವೆರಿಫೈ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಸೊ ಹಾಗಾದ್ರೆ ಈ ನೆಲಮಂಗಲ ಲೊಕೇಶನ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಕಮೆಂಟ್ ಮಾಡಿ. ಸೊ ಏನಾದ್ರೂ ಡಿಪ್ ಆಗಿ ನೆಲಮಂಗಲ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ನೆಲಮಂಗಲ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ನಾನು ಇನ್ನ ಡಿಪ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಏನಾದ್ರೂ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ನೆಲಮಂಗಲ ಪ್ರಾಜೆಕ್ಟ್ ಆಗಿ ಯಾವುದೇ ಲೊಕೇಶನ್ ಆಗಲಿ ನಿಮ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ತಿಳಿಸ್ಕೊಡಿ, ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೋಸ್ಕರ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.